ಸೂರಜ್ ರೇವಣ್ಣ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಸಿಐಡಿ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಪೊಲೀಸರು ಫೈಲ್ ಹಸ್ತಾಂತರ ಮಾಡಿದ್ದಾಗಿದೆ. ಸಂತ್ರಸ್ತ ಕೊಟ್ಟಿರುವಂತ ದೂರಿನ ಆಧಾರದಲ್ಲಿ ಸಿಐಡಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾರೆ. ಸಂತ್ರಸ್ತನ ಮೊಬೈಲ್ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಲಾಗುತ್ತೆ. ಕಾರಣ ಫಸ್ಟ್ ಇಲ್ಲಿ ಮೊಬೈಲ್ ಥ್ರೂನೇ ಅಪ್ರೋಚ್ ಮಾಡಿರೋದು. ಎಲೆಕ್ಷನ್ ಟೈಮ್ನಲ್ಲಿ, ಪ್ರಚಾರ ಟೈಮ್ನಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ಅವರು ದಿನನಿತ್ಯ ಗುಡ್ ಮಾರ್ನಿಂಗ್ ಅಂತ ಹಾರ್ಟ್ ಸಿಂಬಲ್ ಎಲ್ಲ ಕಳಿಸ್ತಾ ಇದ್ರು. ಸೊ ಈ ತರ ಪರಿಚಯ ಆಗಿ ಒಂದಿನ ಕರೆದಿದ್ದು ಅಂತ ಆತ ಏನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಇಲ್ಲಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಲಾಗುತ್ತೆ. ಸೂರಜ್ ಸಂತ್ರಸ್ತ ಭೇಟಿ ಮಾಡಿದ ಸ್ಥಳ ಮಹಜರನ್ನ ಮಾಡ್ತಾರೆ. ಇಬ್ಬರ ಮೊಬೈಲ್ ಸಿಡಿಆರ್ ಟವರ್ ಡಂಪ್ ಪರಿಶೀಲನೆಯನ್ನ ಮಾಡ್ತಾರೆ. ಸಂತ್ರಸ್ತ ಹೇಳಿದ್ದಿನ ಸೂರಜ್ ಜೊತೆಗಿದ್ರ ಅಂತಾನೂ ಕೂಡ ತನಿಖೆಯನ್ನ ಮಾಡ್ತಾರೆ. ಇಬ್ಬರ ಹೇಳಿಕೆ ಜೊತೆಗೆ ಟೆಕ್ನಿಕಲ್ ಸಾಕ್ಷ್ಯ ಮ್ಯಾಚ್ ಮಾಡಿ ತನಿಖೆಯನ್ನ ಮಾಡಲಾಗುತ್ತೆ. ನಂತರ ವೈದ್ಯಕೀಯ ಪರೀಕ್ಷೆ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಭಾರತದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಘಟನೆಗೆ ಇಂದಿಗೆ 50 ವರ್ಷ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಬೆಂಗಳೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು, ಸಂವಿಧಾನ ವಿರೋಧಿಗಳು, ಇಂದಿರಾ ಗಾಂಧಿ ಹೇರಿದ ಎಮರ್ಜೆನ್ಸಿಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಗ್ರಹವನ್ನು ಮಾಡಿದ್ದಾರೆ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿರುವಂತಹ ಹಳೆ ಸೆಂಟ್ರಲ್ ಜೈಲು ಬಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ತುಮಕೂರಲ್ಲೂ ಕಾಂಗ್ರೆಸ್ ಕಚೇರಿಗೆ ಭಿತ್ತಿ ಪತ್ರಗಳನ್ನು ಅಂಟಿಸೋಕೆ ಬಿಜೆಪಿಯವರು ಮುಂದಾದ್ರು. ಈ ವೇಳೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಕೂಕೊಂಡ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ಸಂಬಂಧ ತನಿಖೆಗೆ ಜಾರಿ ನಿರ್ದೇಶನಾಲಯ ಎಂಟ್ರಿಯನ್ನ ಕೊಟ್ಟಿದೆ. ಜೈಲಿನಲ್ಲಿ ಇರುವಂತಹ ಆರೋಪಿಗಳ ವಿಚಾರಣೆಯನ್ನ ನಡೆಸಿದೆ ಇಡಿ. ಪದ್ಮನಾಭ್ ಹಾಗೇನೆ ಪರಶುರಾಮ್ ಹೇಳಿಕೆಯನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಕಾರಣ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಆರೋಪಗಳು ಕೇಳಿ ಬಂದಿದ್ರಿಂದ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಜೈಲಲ್ಲಿರುವಂತ ಆರೋಪಿಗಳ ವಿಚಾರಣೆಯನ್ನ ಮಾಡಿದ್ದಾಗಿದೆ. ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ಸಿಬಿಐ ತನಿಖೆ ಆಗ್ತಾ ಇದೆ. ಈಗ ಅಕ್ರಮ ಹಣ ಟ್ರಾನ್ಸ್ಫರ್ ವಿಷಯವಾಗಿ ಇಡಿ ಕೂಡ ಎಂಟ್ರಿ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಕೇಸ್ ಸಂಬಂಧ ಒಂದ್ ಕಡೆ ಸಿಬಿಐ ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆ ಅರೆಸ್ಟ್ ಆಗಿದಾರಲ್ಲ ಅಧಿಕಾರಿಗಳು, ಅಂದ್ರೆ ಜೈಲಿನಲ್ಲಿ ಇದ್ದಾರಲ್ಲ, ಸೊ ಇಡಿ ಅಧಿಕಾರಿಗಳು ಬಂದು ಅವರನ್ನ ವಿಚಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.